ನೋಡ್ರಿ, ಬಸವಣ್ಣನವರು ಬಹಳ ಅದ್ಭುತವಾಗಿರುವಂತ ಒಂದು ವಚನವನ್ನು ಬರೀತಾರ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನಃ ಶಿರವೂ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಭಗವಂತ ಎದಕ್ಕೆ ಒಲಿತಾನ್ರಿ ನಮಗ? ಸಾಯಿಬಾಬಾ ಅವ್ರ ಗುಡಿಗೆ ಬರ್ತೀವಿ ನಾವು. ಅಜ್ಜೋನ ಗುಡಿಗೆ ಬಂದು ಮಂದಿರಕ್ಕೆ ಬಂದು ಒಳಗ ದರ್ಶನ ಮಾಡುವಂತ ಸಂದರ್ಭದೊಳಗ ನೋಡ್ಬೇಕು, ಮನಸ್ಸೊಳಗ ಕಲ್ಮಶವನ್ನ ಇಟ್ಟುಕೊಂಡು ನನ್ನ ಮನೆಯ ಪಕ್ಕದವನು ಒಬ್ಬ ಅದಾನ, ಅವ ಯಾವಾಗ ನೆಗರ್ ಬಿದ್ದು ಹೊಕ್ಕಾನ, ಯಾವಾಗ ಕೆಟ್ಟ ಹೊಕ್ಕಾನ, ಅವನ ಬಗ್ಗೆ ಯಾವಾಗ ಕೆಟ್ಟದಾಗಬೇಕಂತ ನೀವು ಒಳಗ ಮನಸ್ಸೊಳಗ ಕಲ್ಮಶ ಇಟ್ಕೊಂಡು ಸಾಯಿ ಮಂದಿರಕ್ಕೆ ಬಂದು ಅಜ್ಜನ ಪಾದಕ್ಕೆ ಒಡೆದ ಚಲೋದ ಮಾಡಂದ್ರ ಆಗತ್ತೇನ್ರಿ? ಒಳಗೆಲ್ಲ ಅನಾಚಾರಗಳನ್ನು ಇಟ್ಕೊಂಡು ಮ್ಯಾಲಟ್ಟ ಆಚಾರವನ್ನ ತೋರಿಸಿದ್ರ ಆಗತ್ತೇನ್ರಿ? ಸಾಧ್ಯನೇ ಇಲ್ಲ, ಅಪ್ಪಿಕೊಳ್ಳಂಗಿಲ್ಲ. ಇವೆಲ್ಲರೂ ನಮ್ಮವರು ಅನ್ನುವಂಥ ಭಾವದೊಳಗ ಸಾಯಿಬಾಬಾ ಅವರು ಅಪ್ಪಿಕೊಳ್ಳಬೇಕಾಗಿತ್ತಂದ್ರ ಒಳಗ ಸ್ವಚ್ಛ ಇರ್ಬೇಕಂತ ನೋಡ್ರಿ. ಒಳಗ ಸ್ವಚ್ಛ ಇತ್ತು ಅಂದ್ರ ನೀವು ಗುಡಿಗೆ ಬರೋದ ಬೇಕಾಗಿಲ್ಲ, ಮನೆ ಒಳಗ ಸಾಯಿಬಾಬಾ ಅಂತ ಕರೆದು ಬಿಟ್ರಿ ಅಂದ್ರ ನಿಮ್ಮ ಹೃದಯದ ಸಿಂಹಾಸನದೊಳಗ ಬಂದು ಕೊಡುವಂತ ಶಕ್ತಿ ಸಾಯಿಬಾಬಾ ಅವ್ರಿಗೆ ಐತಿ. ನೋಡ್ರಿ, ಭಕ್ತಿಗೆ ಎಷ್ಟು ದೊಡ್ಡ ತಾಕತ್ತೈತೆ, ಶಕ್ತಿ ಐತೆ ಅಂದ್ರ ನೀವು ಭಕ್ತಿಯಿಂದ ಕರೆದ್ರ ಓ ಎನ್ನನೇ ಶಿವನು ಅಂತ ಕರೀತಾರ. ಭಕ್ತಿಯಿಂದ ಕರೆದ್ರಿ ಅಂದ್ರ ಬರಬೇಕ. ಘೋರ ಕುಂಬಾರ ತನ್ನ ಎರಡು ಕೈಗಳನ್ನ ಕಳೆದುಕೊಂಡಿರುವಂತ ಸಂದರ್ಭದೊಳಗ ಆತ ಕಾಯಕ ಕೆಲಸವನ್ನ ಮಾಡೋದಕ್ಕ ಅಡಚಣೆಯಾಗಿರುವಂತ ಸಮಯದೊಳಗ ಇಡೀ ರಾತ್ರಿ ಶಿವ ಸಾಕ್ಷಾತ್ ಶಿವನೇ ಬಂದ ಆ ಎಲ್ಲ ಗಡಿಗೆಗಳನ್ನ ತಯಾರು ಮಾಡಿ ಆ ಘೋರ ಕುಂಬಾರನ ಕೈ ಒಳಗ ಕೊಟ್ಟು ಹೋಗ್ತಿದ್ದಂತ ನೋಡ್ರಿ. ಶಿವ ಎಷ್ಟು ದೊಡ್ಡ ಶಕ್ತಿ ಐತಿ ನೋಡ್ರಿ ಭಕ್ತಿಗೆ. ಭಗವಂತ ಒಂದೊಂದು ಸಲ ನೀವು ಮಾಡುವಂತ ಭಕ್ತಿ ಒಳಗ ಬಹಳ ಶ್ರದ್ಧೆ ಸೇವೆ ಇತ್ತು ಅಂದ್ರ ಭಗವಂತ ಆಳಾಗಿ ಬರ್ತಾನಂತ. ಆಳಾಗಿ ನೀವೆಲ್ಲ ನೋಡಿರಿ, ಸಾಯಿಬಾಬಾ ಅವರ ಆ ಮೂವಿ ನೋಡಿರಿ. ಸಾಯಿಬಾಬಾ ಅವರ ಮೂವಿ ನೋಡಿರುವಂತ ಸಂದರ್ಭದೊಳಗೆ ಕಣ್ಣಂಚಲಿ ಒಳಗ ನೀರು ಬರ್ತದ. ಎಂತ ಅದ್ಭುತ ಪವಾಡ ಸಾಯಿಬಾಬಾ ಅವರು. ಯಾರ ಹೃದಯ ಸಿಂಹಾಸನದೊಳಗೆ ಅವರನ್ನ ಪೂಜೆ ಮಾಡ್ತಿದ್ರ ನೋಡ್ರಿ, ಕಷ್ಟ ಅಂತ ಒಂದು ಹನಿ ಕಣ್ಣೀರು ಸುರಿಸಿದ್ರ ಅವರ ಕಣ್ಣುಗಳನ್ನ ಹೋಗಿ ಒರೆಸುವಂತ ಕೇವಲ ಹಿಂದೂ ಅಷ್ಟೇ ಅಲ್ಲ, ಕೇವಲ ಮುಸ್ಲಿಂ ಅಷ್ಟೇ ಅಲ್ಲ, ಭಾವೈಕ್ಯತೆಯ ಪ್ರತಿರೂಪವಾಗಿ ಈ ನೆಲದೊಳಗೆ ಎಲ್ಲವೂ ಕೂಡ ಒಂದೇ ಎನ್ನುವಂತ ಭಾವವನ್ನ ಈ ನಾಡಿಗೆ ಸಾರಿರುವಂತ ಶಕ್ತಿ ಯಾರಿಗೆ ಐತಂದ್ರ ಅದು ಸಾಯಿಬಾಬಾ ಅವರಿಗೆ ಐತ. ಎಲ್ಲರೂ ಒಂದೇ, ಎಲ್ಲ ಧರ್ಮಗಳು ಒಂದೇ, ಮಾನವ ಧರ್ಮಕ್ಕಿಂತ ಮೇಲಾಗಿರುವಂತ ಧರ್ಮ ಮತ್ತೊಂದಿಲ್ಲ ಅಂತ ಶಾರಿರುವಂತವರು ಸಾಯಿಬಾಬಾ ಅವರು. ನೋಡ್ರಿ, ಭಕ್ತಿ ಒಳಗೆ ಎಷ್ಟು ದೊಡ್ಡ ತಾಕತ್ತೈತಂದ್ರ ನೀವೆಲ್ಲರೂ ಕೂಡ ಸಾಯಿಬಾಬಾ ಅವ್ರ ಗುಡಿಗೆ ಬಂದು ಒಂದಿಷ್ಟು ಬೇಡಿಕೊಳ್ಳುತ್ತೀರಿ. ಬೇಡಿಕೊಳ್ಳುವಂತ ಸಮಯದೊಳಗ ನಿಷ್ಕಲ್ಮಶವಾಗಿರುವಂತ ಹೃದಯದಿಂದ ಅಲ್ಲಿ ಬೇಡಿಕೊಳ್ಳಬೇಕು. ಹೆಂಗಾಗ್ಯಾವಂದ್ರೆ ಇತ್ತೀಚೆಗೆ ಬರೀ ಇನ್ನೊಬ್ಬರ ಕೆಡಕನ್ನ ಬಯಸಿ ಇನ್ನೊಬ್ಬರ ಕೆಳಗ ನೋಡ್ಬೇಕು, ಹೊರಗ ಬಹಳ ಚಲೋ ಪ್ರೀತಿಯಿಂದ ಮಾತಾಡಿ ಒಳಗ ದ್ವೇಷವನ್ನ ತುಂಬಿಕೊಳ್ಳುವಂತ ದಿನಮಾನ. ಹೊರಗ ಬಹಳ ಚಲೋ ನಮ್ಮೋ ಅಂದ ಒಳಗ ನಂಬಿಕೆ ದ್ರೋಹ ಮಾಡುವಂತ ದಿನಮಾನ. ಹೊರಗ ಅಮೃತವನ್ನೇ ಕೊಟ್ಟ ಒಳಗ ವಿಷವನ್ನ ಉಣಿಸುವಂತ ಸಮಾಜದೊಳಗ ನಾವೆಲ್ಲರೂ ಕೂಡ ಬದುಕಾಕತ್ತೀವಿ. ಎಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿವಿ ಅಂದ್ರ ಇವತ್ತ ಬೇರೆ ವಿಷಯಗಳನ್ನ ಹೇಳೋದು ಬೇಕಾಗಿಲ್ಲ. ನಮ್ಮ ಮನೆ ಒಳಗ ಸೊಸೆ ಕಂಡ್ರ ಅತ್ತಿಗಾಗಂಗಿಲ್ಲ, ಅತ್ತಿ ಕಂಡ್ರ ಸೊಸೆಗಾಗಂಗಿಲ್ಲ, ಹೆಂಡತಿ ಕಂಡ್ರ ಗಂಡನಿಗಾಗಂಗಿಲ್ಲ, ಗಂಡನ ಕಂಡ್ರ ಹೆಂಡತಿಗಾಗಂಗಿಲ್ಲ ಅಂತ ದಿನಮಾನಕ್ಕೆ ಬಂದಿವ್ರಿ. ಅದಕ್ಕಿಂತ ಹೆಚ್ಚು ಹೇಳ್ತೀನಿ ನಿಮಗ, ಅಣ್ಣ ತಮ್ಮರನ್ನ ಕಂಡ್ರ ಆಗಿ ಬರಂಗಿಲ್ಲ ಈಗ, ಹೌದಲ್ರಿ? ನೋಡ್ಬೇಕು, ಅಣ್ಣ ಏನ್ರ ತಮ್ಮನಿಗಿಂತ ಬಾಳ ಚಲೋ ಬೆಳೆದ್ನಂದ್ರ ತಮ್ಮ ಅನ್ಕೊಳಕತ್ತಿರ್ತಾನ, ಒಟ್ಟ ಅವನ ಮೇಲೆ ದ್ವೇಷ ಒಂದು ಕಣ್ಣು ಇಟ್ಟ ಬಿಟ್ಟಿರ್ತಾನ. ಸ್ವಲ್ಪ ಏನ್ರ ತಮ್ಮನಿಗೆ ಏನಾದ್ರೂ ಚಲೋ ಬಂಗಾರ ಸಿಕ್ತಂದ್ರ ಅಣ್ಣನಿಗೆ ಉರಿ, ಅದ ಅಣ್ಣನಿಗೆ ಚಲೋ ಸಂಪತ್ತು ಬಂತಂದ್ರ ತಮ್ಮನಿಗೆ ಉರಿ. ಹೆಂಗಾಗ್ಯಾವಲ್ರಿ ಪರಿಸ್ಥಿತಿ. ಮೊನ್ನೊಂದು ನೋಡ್ಬೇಕು, ನಮ್ಮ ಅದ್ಭುತವಾಗಿ ಒಂದು ಮಾತುಗಳನ್ನ ಬರೆದ್ರು, ಸತಿಪತಿಗಳಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಬರೆದ್ರು. ಈಗರ ಕಾಂತಿವೇನ್ರಿ ಅವು?
ಇವತ್ತು ಏನು ಈ 100% ಒಳಗೆ ಏನು ಮದುವೆ ಆಗಾಕತ್ತಾರಲ್ರಿ, ಮದುವೆಯಲ್ಲಿ ಬಿಡ್ರಿ ಹುಡುಗರಿಗೆ ಕನ್ಯಾನ ಸಿಗೋಲಾಗ್ಯಾವ. ಈಗ ಕನ್ಯಾ ಸಿಗಲಾರ್ದಕ್ಕೆ ಪಾಪ ನೋಡ್ಬೇಕು ಪರಿಸ್ಥಿತಿ ಹೆಂಗಾಗ್ಯಾವ ಅಂದ್ರೆ ನಮಗ್ ಬಂದು ಹೇಳಕತ್ತಾರ ಅವ್ರು. ಒಟ್ಟ ಇಂಥ ಕಾರ್ಯಕ್ರಮದಾಗ ಬಂದು ಹೇಳ್ತಾರ, ಅಪ್ಪವ್ರ ಕನ್ಯಾ ನೋಡ್ರಿ, ಕನ್ಯಾ ನೋಡ್ರಿ, ಕನ್ಯಾ ನೋಡ್ರಿ. ನಾವು ಪಾಪ ಏನ್ ಮಾಡೋದು, ಪಾಪ ಹೇಳಿರ್ತಾರ ತಡಿ ಅಂತ ತಿಳ್ಕೊಂಡು ಕೇಳಿ ಕೇಳಿ ಕೇಳಿ, ಅಪ್ಪವ್ರ ನೀವು ಅಲ್ಲಿ ಹೋಗ್ತೀರಿ, ಬೆಳಗಾವಿಗೆ ಹೋಗ್ತೀರಿ, ಅಪ್ಪವ್ರ ನೀವು ಹುಬ್ಳಿಗೆ ಹೋಗ್ತೀರಿ, ದಾವಣಗೆರೆಗೆ ಹೋಗ್ತೀರಿ, ವಿಜಯಪುರಕ್ಕೆ ಹೋಗ್ತೀರಿ, ಎಲ್ಲೆಲ್ಲ ಹೋಗ್ತೀರಿ, ಒಟ್ಟು ಕನ್ಯಾ ನೋಡ್ರಿ, ಕನ್ಯಾ ನೋಡ್ರಿ, ಕನ್ಯಾ ನೋಡ್ರಿ. ಹೆಂಗಾಗಿ ಬಿಟ್ಟಿತ್ತು ಅಂದ್ರೆ ಒಟ್ಟು ಬಯೋಡೇಟಾ ಕಳಿಸ್ರಿ 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 ಅಂದ್ರೆ ನಾನು ಫೋನ್ನಾಗ ಅವತ್ತು ತುಂಬ್ಯಾವ್ರಿ, ಬರೇ ಅವತ್ತು ತುಂಬ್ಯಾವು. ಇತ್ತೀಚೆಗೆ ಹೆಂಗ ಮಾತಾಡಕತ್ತೀನಿ ಅಂದ್ರ ಮಿಕ್ಕಿ ಬಿಟ್ಟೈತ್ರಿ ನನಗೂ. ಮಿಕ್ಕಿದಕ್ಕೆ ಏನು ಮಾತಾಡಕತ್ತೀನಿ ಅಂದ್ರ ನನಗ ಕನ್ಯಾ ಸಿಗ್ಲಾರ್ದಕ್ಕೆ ಸನ್ಯಾಸಿಯಾಗಿ ನೋ ಮಾರೇ ಅನ್ನೋ ಪರಿಸ್ಥಿತಿ ಬಂದಿಲ್ಲ ನಾನು. ಮತ್ತ ಅಲ್ಲೇ ಬರ್ಬೇಕ್ರಿ ಕೊನೆಗೆ, ಎಂಥ ಪರಿಸ್ಥಿತಿ. ಆದ್ರೆ ನೋಡ್ರಿ ಕನ್ಯೆಗಳದಾವು, ಆದ್ರೆ ಹೊಂದಾಣಿಕೆ ಭಾವ ಇಲ್ಲ ಅಷ್ಟ. ನೋಡ್ರಿ ಭಗವಂತ ಒಬ್ಬನಿಗೆ ಒಬ್ಬಳನ್ನ ಸೃಷ್ಟಿ ಮಾಡಿ ಭಗವಂತ ಈ ಭೂಮಿ ಒಳಗೆ ಇಟ್ಟಿರ್ತಾನ. ಆದ್ರ ಇತ್ತೀಚೆಗೆ ಹೆಂಗಾಗ್ಯಾವ ಅಂದ್ರೆ ನಾವು ಈಗ ಸೋಷಿಯಲ್ ಮೀಡಿಯಾದೊಳಗೆ ನೋಡಿದೀವಿ ನಾವು, ಯಾರೋ ಒಬ್ಬ ಆತನ ಜೊತೆಗೆ ಸಂಸಾರ ಮಾಡೋಕ್ ಆಗ್ಲಾರ್ದಕ್ಕ ಯಾವ್ದೋ ಒಂದು ಹೊಳ್ಯಾಗ ಹಿಂಗ ದುಃಖಿದಂಗ ಮಾಡಿ ನೆಪ ಮಾಡಿ ನೋಡಿದ್ರಲ್ಲ, ನೆಪ ಮಾಡಿ ಕೆಳಗೆ ಬಿಳಿಸಿ ತಾನ ಬೆಳಿಸಾಳ. ಮತ್ತ ಆಮೇಲೆ ಅವ ಎದ್ದು ಬಂದ ಈಕಿನ ಬೆಳಿಸಾಳ ಅಂದ್ರೆ ನಾ ಬಿದ್ದಿಲ್ರಿ, ಕೊನೆಗೆ ಹೋಗಿ ಅವ ನೋಡುವಾಗ ತಾನ ಬಿದ್ದಾನ ಅಂತ ಅವನ ಮೇಲೆ ಹೊರಿಸಿ, ಮತ್ತ ಆಮೇಲೆ ಒಂದು 15 ದಿನ ಆದ ಸುದ್ದಿ ಆದ ಮೇಲೆ ಕೋರ್ಟಿಗೆ ಹೋಗಿ ಏನ್ ಹೇಳ್ತಾಳಂದ್ರ ಅವನ ಜೊತೆಗೆ ನನ್ನ ಜೀವನ ಮಾಡಕ್ ಆಗಂಗಿಲ್ಲ, ಡೈವರ್ಸ್ ಕೊಡ್ರಿ ಅಂತ ಹೇಳಿದ್ಲ ಕೊನೆಗೆ. ನೋಡ್ರಿ ಎಲ್ಲಿಗೆ ಬಂದೀವಿ ಅಂದ್ರ ಇತ್ತೀಚೆಗೆ ಸಂಸಾರ ಮಾಡಕ್ ಆಗ್ಲಾರ್ದಕ್ಕ ಡೈವರ್ಸ್ಗಳು ಹೆಚ್ಚಾಗತ್ತಾವ. ಇವತ್ತು ಮದುವೆ ಆಗೋದು ಸೋಷಿಯಲ್ ಮೀಡಿಯಾದೊಳಗೆ ಕಮೆಂಟ್ ಹಾಕೇ ಬಿಟ್ಟಿರ್ತಾರೆ, 4 ದಿನಕ್ಕೆ ಡೈವರ್ಸ್ ಆಗತ್ ನೋಡು ಅಂತ ಹಾಕೇ ಬಿಟ್ಟಿರ್ತಾರೆ, 4 ದಿನಕ್ಕೆ ಹಾಕೇ ಬಿಟ್ಟಿರ್ತಾವ. ಯಾರೋ ಒಬ್ಬ ಚಲೋ ನೋಡ್ಬೇಕ ಸೋಷಿಯಲ್ ಮೀಡಿಯಾದಾಗ ಜೋಡಿ ಬೆಳಗಾಕತ್ತಿತ್ತಂದ್ರ ಕೆಳಗೆ ಕಮೆಂಟ್ ಬಂದ ಬಿಟ್ಟಿರ್ತಾವ. ಯಾಕಂದ್ರ ಮನಸ್ಥಿತಿಗಳು ಹಂಗಾಗಿಬಿಟ್ಟಾವು, 4 ದಿನಕ್ಕೆ ಡೈವರ್ಸ್ ಆಗೇ ಹೋಗ್ತಾವ ಇವು ಅಂತ. ಇನ್ನೂ ಪಜಿತಿ ಹಂಗೈತಂದ್ರ ಒಟ್ಟು ಆಶ್ಚರ್ಯ ಹೆಂಗೈತಂದ್ರ ಒಂದೊಂದು ಇತ್ತೀಚೆಗೆ ನಾ ಕೋರ್ಟ್ ಒಳಗೆ ನೋಡಿದೆ. ಎದಕ್ಕೆ ವಕೀಲ ಕೇಳಿದ ಪ್ರಶ್ನೆ, ಯಾಕ ನೀ ಡೈವರ್ಸ್ ಯಾಕೆ ಕೇಳಾಕತ್ತಿ ಅಂತ ಕೇಳಿದ್ರ, ನನ್ನ ಗಂಡ ಸಿಕ್ಕಾಪಟ್ಟೆ ಗೊರಕೆ ಹೊಡಿತಾನ್ರಿ ಅದಕ್ಕೆ ಡೈವರ್ಸ್ ಕೊಡ್ರಿ ಅಂತ ಕೇಳಾಳಕ್ಕೆ. ಗೊರಕೆ ಹೊಡಿತಾನಂತ ಡೈವರ್ಸ್ ಅಂತ. ಇನ್ನು ಸ್ವಲ್ಪ ಜನ ಭಾರಿ ಅದಾವ ಚೀಸ್, ನನ್ನ ಗಂಡ ಕುಳ್ಳಗದಾನ್ರಿ ಡೈವರ್ಸ್ ಕೊಡ್ರಿ, ನನ್ನ ಗಂಡ ಕಪ್ಪಗದಾನ ಡೈವರ್ಸ್ ಕೊಡ್ರಿ. ಇಂಥವೆಲ್ಲ ಕಾರಣ ಏನ್ರಿ ಇವು? ಇವೆಲ್ಲ ಕಾರಣಗಳೇನು ನೋಡ್ರಿ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಸಮರ್ಪಿಸಿಕೊಳ್ಳುವೆವು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಬರೀತಾರ ಬಹಳ ಅದ್ಭುತವಾಗಿ. ನಮ್ಮ ಬದುಕು ಹೆಂಗಿರ್ಬೇಕಂದ್ರ ಬಡತನದೊಳಗೆ ಇರ್ಲಿ, ಶ್ರೀಮಂತಿಕೆ ಒಳಗೆ ಇರ್ಲಿ, ಆತ ಕುಳ್ಳಗನೆ ಇರ್ಲಿ, ಕಪ್ಪಗನೆ ಇರ್ಲಿ, ಕರಗನೆ ಇರ್ಲಿ, ಹೊಂದಾಣಿಕೆ ಭಾವ ಅನ್ನೋದು ಏನೈತಲ್ರಿ ಅದ ನೋಡ್ರಿ ಕೊನೆಗೆ ಕರ್ಕೊಂಡು ಹೋಗೋದು. ಆ ಶಿವನಿಗೆ ಹಿತವಾಗಿಪ್ಪದು ಶಿವನಿಗೆ ಬಹಳ ಅರ್ಪಣೆ ಆಗಬೇಕಾಗಿತ್ತಂದ್ರ ನಾವು ಮಾಡುವಂತ ಸಂಸಾರ ಬಹಳ ಚಲೋ ಇರ್ಬೇಕು. ಹೆಂಗಾಗ್ಯಾವಂದ್ರೆ ಇತ್ತೀಚೆಗೆ ಈ ಸಂಸಾರ ಕೇಳಕ್ಕ ಹೋಗ್ಬೇಡ್ರಿ. ಇವು ಗಂಡ ಹೆಂಡತಿ ಜೊತೆ ಮಾತಾಡ್ತಿದ್ದಲ್ಲ ಅಂತ ಪಟ್ಟೆ ಮಾತಾಡ್ತಿದ್ದಲ್ಲ, ಮಾತಾಡದೆ ಇರುವಂತ ಸಂದರ್ಭದೊಳಗ ಮಾತು ಬಿಟ್ಟು ಸುಮಾರು ಏನಿಲ್ಲ ಅಂದ್ರೂ ಒಂದು 7-8 ವರ್ಷ ಆಗಿತ್ತಂತ. ಮನೆ ಒಳಗೆ ಏನಾದ್ರು ಬೇಕಂದ್ರ ತನ್ನ ತಾಯಿಗೆ ಹೇಳ್ತಿದ್ನಂತ, ಅಕ್ಕಿ ಕಡೆ ಹೇಳ್ರಿ ಏನ್ರ ಕಾಫಿ ತಗೊಂಡು ಬಾ, ಊಟ ತಗೊಂಡು ಬಾ, ಅದನ್ನ ತಗೊಂಡು ಬಾ, ಇದನ್ನ ತಗೊಂಡು ಬಾ. ಒಂದು ದಿನ ತಂದೆ ತಾಯಿಗಳು ದೂರ ಪ್ರದೇಶಕ್ಕೆ ಟೂರ್ಗೆ ಅಂತ ಹೋಗಿದ್ರು. ಮನೆ ಒಳಗ ಇಬ್ರ ಉಳಿದಿದ್ರು ನೋಡ್ರಿ, ಇವ್ರಿಬ್ರ ಉಳಿದಿದ್ರು. ಮನೆ ಒಳಗೆ ಯಾರು ಇಲ್ಲ. ಇವ ಗಂಡ ಹೆಂಡತಿ ಮುಖ ಏನು ಸಂಚಾನ ನೋಡಿ ಬ್ಯಾಸರ ಆಗತ್ ತಡಿ ಅಂತ ತಿಳ್ಕೊಂಡು ಹೊರಗೆ ಹೋಗೋ. ದಿನ 3 ದಿನ ಬರ್ದೇ ಇದ್ರು ಅವ್ರು ತಂದೆ ತಾಯಿಗಳ. 3 ದಿನ ಹೊರಗೆ ತಿರ್ಗಾಡ್ಕೊಂಡು ಒಮ್ಮೆ ರಾತ್ರಿ ಬರೋ. ಇವ 3 ದಿನ ಏನೋ ಕಳೆದ. ಒಂದು ದಿನ ಕೊನೆ ದಿನ ಬೇಗ ಅರ್ಜೆಂಟ್ ಒಳಗ ಮಾರನೇ ದಿನ ಏನೋ ಒಂದು ಆಫೀಸ್ ಕೆಲಸ ಸಲುವಾಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ಬೇಕಾಗಿತ್ತು. ಈ ಬೆಂಗಳೂರು ಅಂತ ಸಿಟಿ ಒಳಗ ಟ್ರಾಫಿಕ್ ಒಳಗ ನೀವು ಬೇಗ ಸಿಟಿ ದಾಟಬೇಕಂದ್ರ ಬೆಳಗ್ಗೆ ಬೇಗ ಎದ್ದು 3 ಗಂಟೆಗೆ 2 ಗಂಟೆಗೆ ಬಿಟ್ರೆ ಅಟ್ಟ ನೀವು ದಾಟಿ ಹೋಗ್ತೀರಿ. ನೀವು ಇಲ್ಲ ಅಂದ್ರ ಟ್ರಾಫಿಕ್ ಒಳಗ ಸಿಕ್ಕಾಕೊಂಡು ಹೈರಾಣಾಗಿ ಸತ್ತು ಹೋಗೋ ಪರಿಸ್ಥಿತಿ ನೋಡ್ರಿ. ಯಾವಾಗ ಆ ಸಿಟಿ ಟ್ರಾಫಿಕ್ ದಾಟಿ ಮುಂದೆ ಹೋಗಬೇಕಂತ 4 ಗಂಟೆಗೆ ಹೇಳ್ಬೇಕಂದ್ರ ಹೆಂಡತಿಗೆ ಹೇಳ್ಬೇಕ.
ಹೆಂಡತಿಗೆ ಹೇಳಿದ್ರ ಆಕೆ ಎಬ್ಬಸ್ತಾಳ, ಎದ್ದ ಬೇಗ ಸ್ನಾನ ಮುಗಿಸ್ಕೊಂಡು ಹೋಗ್ಬೋದು. ಅವಾಗ ಹೆಂಗ್ ಹೇಳೋದು ಅಂತ ವಿಚಾರ ಮಾಡಿ 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 ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ ನೋಡ್ರಿ. ಒಂದು ಹಾಳಿ ತಗೊಂಡ ಆ ಚೀಟಿ ತಗೊಂಡು ಅದ್ರ ಮೇಲೆ ಬರ್ದು ನೋಡ್ರಿ, ನಾನು ಬೆಳಗ್ಗೆ 4 ಗಂಟೆಗೆ ಹೋಗೋದಿದೆ, ಬೇಗ ಎಬ್ಬಸು ಅಂತ ಬರ್ದ. ಅದ್ರೊಳಗ ಬರ್ದು ಅದನ್ನ ಒಯ್ದು ಎಲ್ಲಿಟ್ಟಾರಿ, ಆಕೆ ಮಲಗುವಂತ ತಲೆದಿಂಬ ಕೆಳಗಿಟ್ಟ. ಆಕೆ ಪಾಪ ಎಲ್ಲ ಅಡಿಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಾಂಡೆ ಗಿಂಡೆ ತೊಳೆದು ಮಲಗಾಕಂತ ರೂಮಿಗೆ ಬರ್ತಾಳ. ರೂಮಿಗೆ ಬಂದು ಹಿಂಗೆ ಹಾಸಿಗೆ ಜಾಡ್ಸುವಂತ ಸಂದರ್ಭದೊಳಗೆ ಆ ಚೀಟಿ ಕಾಣ್ತದ. ಆ ಚೀಟಿ ತಗೊಂಡು ಹಿಂಗೆ ನೋಡ್ತಾಳ. ಅದ್ರೊಳಗೆ ಏನಿತ್ತು ಅಂದ್ರ ಬೆಳಗ್ಗೆ 4 ಗಂಟೆಗೆ ಅರ್ಜೆಂಟ್ ಹೋಗೋದೈತೆ ಎಬಸ ಅಂತ ಬರ್ದಿದ್ಲಾಕಿ. ಅವಾಗ ಆಕಿ ಏನ್ ಮಾಡ್ಬೇಕ್ರಿ, ಆಕಿ ವಿಚಾರ ಮಾಡಿದ್ಲ. ಆಕಿ ವಿಚಾರ ಮಾಡಿ ಆ ಚೀಟಿ ಹಿಂಗೆ ನೋಡಿದಕ್ಕೆ ಹಿಂಗೆ ತಿರುಗಿಸಿದ್ ನೋಡ್ರಿ. ಆಕಿ ತಿರುಗಿಸಿ ಅದ್ರ ಮೇಲೆ ಬರ್ದ್ಲಾಕಿ ಬೆಳಗ್ಗೆ 4 ಗಂಟೆಗೆ ಎದ್ರಿ ಎದ್ದೇಳ್ರಿ ಅಂತ ಬರ್ದಿದ್ಲ. ಆಕಿ ಅದನ್ನ ಒಯ್ದು ಅಲ್ಲಿಟ್ಟಾಳ. ಹೇಳ್ತಾನೇನ್ರಿ ಅದೇನ್ ಚೀಟ ಅಲಾರಾಮ್ ಏನದು? ನೋಡ್ರಿ, ನಮ್ಮ ಈಗಿನ ಸಂಸಾರಗಳು ಹಿಂಗಾಗ್ಯಾವು. ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ. ಹಿಂಗಿದ್ರ ಸಂಸಾರ ಸಾಗತ್ತೇನ್ರಿ? ಸಾಧ್ಯನೇ ಇಲ್ಲ. ಹೊಸದಾಗಿ ಮದುವೆ ಆದವರು ಬಹಳ ಚಲೋ ಅನ್ಯೋನ್ಯ ಭಾವದೊಳಗ ಹೆಂಗ ಇರ್ಲಿ, ಏನ ಬರ್ಲಿ, ಕಷ್ಟಗಳ ಬರ್ಲಿ, ಸುಖಾನ ಬರ್ಲಿ, ಒಬ್ರಿಗೊಬ್ರು ಹಂಚಿಕೊಂಡು ಒಬ್ರಿಗೊಬ್ರು ಪ್ರೀತಿ ಕೊಟ್ಟ, ಒಬ್ರು ಮುನಿಸಿಕೊಂಡಾಗ ಇನ್ನೊಬ್ರು ಸಮಾಧಾನ ಮಾಡಿ, ಇನ್ನೊಬ್ರು ಮುನಿಸಿಕೊಂಡಾಗ ಇನ್ನೊಬ್ರು ಸಮಾಧಾನ ಮಾಡಿ ಇಬ್ರು ಹೊಂದಾಣಿಕೆಯಾಗಿ ಹೋಗೋದೇನೈತಲ್ರಿ, ಅದ ಸಂಸಾರ ನೋಡ್ರಿ. ನಾ ಬಡವನಂತ ಮನದ